Hello dear students, once again welcome to this YouTube channel. So let us to discuss some angular quantities along with linear quantities. The angular velocity omega plays the same role in rotation as the linear velocity v in translation. ನೀವು ಲೀನಿಯರ್ ವೆಲಾಸಿಟಿ ವಿ ಅನ್ನು ಏನಂತ ಕರಿತೀರಿ? ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್, ದಟ್ ಇಸ್ ವಿ ಈಕ್ವಲ್ ಟು ಡಿ ಎಕ್ಸ್ ಬೈ ಡಿ ಟಿ ಅಥವಾ ಡಿ ಎಸ್ ಬೈ ಡಿ ಟಿ. ಇಲ್ಲಿ ಎಕ್ಸ್ ಅಥವಾ ಎಸ್ ಏನಾಗಿರುತ್ತೆ? ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ ಅಥವಾ ಪೊಸಿಷನ್ ಆಗಿರುತ್ತೆ. ಓಕೆ, ದ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ವೆಲಾಸಿಟಿ. ಹಿಯರ್ the rate of change of angular position or angle is omega, that is angular velocity. Okay, rate of change of angle or angular displacement is angular velocity. Okay, ಈಗ one more term, the acceleration. The angular acceleration is denoted by symbol alpha and linear acceleration is a. What is this acceleration? Acceleration is rate of change of velocity, that is a equal to dv by dt, and it is expressed in terms of meter per second square in SI units. So the angular acceleration alpha means rate of change of angular velocity, that is alpha equal to d omega by dt. Remember, d omega by dt is rate of change of angular velocity. It is called angular acceleration. dv by dt, that is rate of change of linear velocity or simply velocity, is acceleration. ಎಲ್ಲ ಎವ್ರಿಥಿಂಗ್ ಇಸ್ ಸೇಮ್ ಇದೆ, ಓನ್ಲಿ ಅಲ್ಲಿ ಎಲಾಂಗ್ ಲೆಂತ್, ಇಲ್ಲಿ ಆ್ಯಂಗಲ್. ಅಲ್ಲಿ ಲೆಂತ್ ಯೂಸ್ ಮಾಡೋದು, ಇಲ್ಲಿ ಆ್ಯಂಗಲ್ ಯೂಸ್ ಮಾಡೋದು. ಇಲ್ಲಿ ಆ್ಯಂಗುಲರ್ ಕ್ವಾಂಟಿಟೀಸ್ ಬರುತ್ತೆ ಆ್ಯಂಗಲ್ ಯೂಸ್ ಮಾಡಿದಾಗ. ಓಕೆ, ಲೆಂತ್ ಯೂಸ್ ಮಾಡಿದಾಗ ಲೀನಿಯರ್ ಕ್ವಾಂಟಿಟೀಸ್ ಬರುತ್ತೆ. ಸೊ ಚೇಂಜ್ ಇನ್ ಪೊಸಿಷನ್ displacement, change in angular position is angular displacement. Rate of change of angular velocity, acceleration, angular acceleration. Simply rate of change of velocity is acceleration. Okay, rate of change of position ಗೆ ನಾವು ವೆಲಾಸಿಟಿ ಅಂತ ಕರಿತೀವಿ. ರೇಟ್ ಆಫ್ ಚೇಂಜ್ ಆಫ್ ಆಂಗುಲರ್ ಪೊಸಿಷನ್ಗೆ angular velocity ಅಂತ ಕರಿತೀವಿ ಅಷ್ಟೇ, ಒಮೆಗಾ. ಓಕೆ, see in this picture a rigid body which is rotating about z-axis. ಜೆಡ್ ಎಕ್ಸಿಸ್ ಅನ್ನು ಎಕ್ಸಿಸ್ ಅಂತ ಇಟ್ಕೊಂಡು ಒಂದು ರಿಜಿಡ್ ಬಾಡಿ ತಿರುಗುತ್ತಾ ಇದೆ. ಸಿ, ಅದರೊಳಗಡೆ ಇರುವಂಥ ಪಾರ್ಟಿಕಲ್ಸ್, ದೇ ಆಲ್ಸೋ ಚೇಂಜಿಂಗ್ ದೇರ್ ಪೊಸಿಷನ್ಸ್, ಬಟ್ ದ ಮೋಷನ್ ಆಫ್ ದ ಪಾರ್ಟಿಕಲ್ಸ್ ಇನ್ಸೈಡ್ ದಟ್ ರಿಜಿಡ್ ಬಾಡಿ ಹೇಗಿರುತ್ತೆ? ಲೈಕ್ ಎ ಸರ್ಕಲ್ ಥರ ಇರುತ್ತೆ, ಸುತ್ತ ಹಾಕ್ತಾ ಇರುತ್ತೆ. ಬಟ್ ರೇಡಿಯಸ್ಸು ಬೇರೆ ಬೇರೆ ಇಟ್ಟಿರುತ್ತೆ, ಬೇರೆ ಬೇರೆ ರೇಡಿಯಸ್ ಇಟ್ಕೊಂಡು ತಿರುಗ್ತಾ ಇರುತ್ತೆ.
ಸೊ ಹೀಗಾಗಿ ದ ಡಿಸ್ಟೆನ್ಸ್ ಕವರ್ಡ್ ಬೇರೆ ಬೇರೆ ಆಗಿರುತ್ತೆ, ವೆಲಾಸಿಟಿ ಬೇರೆ ಬೇರೆ ಆಗಿರುತ್ತೆ, ಆಕ್ಸಲರೇಷನ್ ಬೇರೆ ಬೇರೆ ಆಗಿರುತ್ತೆ. ಬಟ್ ಪ್ರತಿಯೊಂದು ಪಾರ್ಟಿಕಲ್ದು ಆಂಗುಲರ್ ಡಿಸ್ಪ್ಲೇಸ್ಮೆಂಟು ಸೇಮ್ ಆಗಿರುತ್ತೆ. ಬಿಕಾಸ್ ದ ಬಾಡಿ ಒಂದು ಹಾಫ್ ರೊಟೇಷನ್ ನಾವು ಮಾಡಿದ್ವಿ ಅಂತ ತಿಳ್ಕೊರಿ, ಅರ್ಧ ಸುತ್ತು ತಿರ್ಸಿದ್ವಿ. ಅರ್ಧ ಸುತ್ತು ತಿರ್ಸಿದಾಗ ಏನಾಗತ್ತೆ, ಎಲ್ಲ ಪಾರ್ಟಿಕಲ್ಗಳು ಅರ್ಧ ಸುತ್ತು ಸುತ್ತತ್ತೆ. ಅಂದರೆ ದ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಆಫ್ ಈಚ್ ಪಾರ್ಟಿಕಲ್ or every particle, the change in angular position is pi radian. Okay, pi radian ಆಗಿರುತ್ತೆ. ಸೊ ಬಟ್ ದ ಲೀನಿಯರ್ ಪೊಸಿಷನ್ ಅಥವಾ ದ ಡಿಸ್ಟೆನ್ಸ್ ಕವರ್ಡ್ ಬೈ ದ ಪಾರ್ಟಿಕಲ್ಸ್ ಏನಾಗಿರುತ್ತೆ, 2π ಇಂಟು ಟೀಟಾ ಆಗಿರುತ್ತೆ. ಟೀಟಾ ಪೈ ಆಗೋದ್ರಿಂದ ಅಥವಾ ಆರ್ ಇಂಟು ಟೀಟಾ ಆಗಿರುತ್ತೆ. ಸೊ ಟೀಟಾ ಪೈ ಆಗಿರುತ್ತೆ. ಸೊ ಹಾಗಾದರೆ ರೇಡಿಯಸ್ಸು ಬೇರೆ ಬೇರೆ ಇರೋದ್ರಿಂದ, ಓಕೆ, ಪ್ರತಿಯೊಂದು ಪಾರ್ಟಿಕಲ್ದು ರೇಡಿಯಸ್ಸು ಬೇರೆ ಬೇರೆ ಆಗಿರೋದ್ರಿಂದ ದ ಡಿಸ್ಟೆನ್ಸ್ ಕವರ್ಡು ಬೇರೆ ಬೇರೆ ಆಗಿರುತ್ತೆ. ಟೀಟಾ ಇಸ್ ಸೇಮ್ ಫಾರ್ ಆಲ್ ಪಾರ್ಟಿಕಲ್ಸ್. ಓಕೆ, ಬಟ್ ಆರ್ ಇಸ್ ನಾಟ್ ಸೇಮ್ ಫಾರ್ ಆಲ್ ಪಾರ್ಟಿಕಲ್ಸ್. ಯಾವ ಎಕ್ಸಸ್ಗೆ ಸಮೀಪ ಇರುತ್ತೆಲ್ಲ ಅದು ಕಡಿಮೆ ಡಿಸ್ಟೆನ್ಸನ್ನು ಕವರ್ ಮಾಡಿರುತ್ತೆ. ಎಕ್ಸಸ್ಸಿಂದ ದೂರ ಇರುವಂತಹ ಪಾರ್ಟಿಕಲು ಜಾಸ್ತಿ ಡಿಸ್ಟೆನ್ಸನ್ನು ಕವರ್ ಮಾಡಿರುತ್ತೆ. ಒಂದು ಪೂರ್ತಿ ಸರ್ಕಲ್ ಸುತ್ತ ಹಾಕಿತು, ಒಂದು ಕಂಪ್ಲೀಟ್ ರೊಟೇಷನ್ ಮಾಡಿತು ಒಂದು ಆಬ್ಜೆಕ್ಟು, ರಿಜಿಡ್ ಬಾಡಿ, ಏನಾಗತ್ತೆ, ಎಲ್ಲ ಪಾರ್ಟಿಕಲ್ಸು 2π ರೇಡಿಯನ್ ಆ್ಯಂಗುಲರ್ ಪೊಸಿಷನನ್ನು ಚೇಂಜ್ ಮಾಡಿಕೊಳ್ಳುತ್ತೆ ಆಗಿರುತ್ತೆ ಪ್ರತಿಯೊಂದು ಪಾರ್ಟಿಕಲ್ದು. ಹಾಗಾದರೆ ಡಿಸ್ಟೆನ್ಸ್ ಕವರ್ಡ್ ಏನಾಗಿರುತ್ತೆ, 2πr ಆಗಿರುತ್ತೆ. ಸೊ ರೇಡಿಯಸ್ಸು ಪ್ರತಿಯೊಂದು ಪಾರ್ಟಿಕಲ್ದು ಬೇರೆ ಬೇರೆ ಇರೋದ್ರಿಂದ ಸೊ ದ ಡಿಸ್ಟೆನ್ಸ್ ಕವರ್ಡ್ ಬೇರೆ ಬೇರೆ ಆಗಿರುತ್ತೆ. ಬೇರೆ ಬೇರೆ ಸರ್ಕಲ್ ಥರ ಸುತ್ತ ಹಾಕತ್ತೆ, ಬೇರೆ ಬೇರೆ ರೇಡಿಯಸ್ ಇಟ್ಕೊಂಡು ಅಥವಾ ಬೇರೆ ಬೇರೆ ರೇಡಿಯಸ್ಸು ಏನಾಗಿರುತ್ತೆ, ಸರ್ಕ್ಯುಲರ್ ಪಾತ್ ರೇಡಿಯಸ್ ಆಗಿರುತ್ತೆ. ಸರ್ಕಲ್ ಥರ ಪಾರ್ಟಿಕಲ್ಸು ಸುತ್ತ ಹಾಕತ್ತೆ. ಒಂದು ರಿಜಿಡ್ ಬಾಡಿಯನ್ನು ನಾವು ತಿರ್ಸ್ತಾ ಇದ್ದರೆ, ಒಂದು ಸುತ್ತ ತಿರ್ಸಿದರೆ ಪ್ರತಿಯೊಂದು ಪಾರ್ಟಿಕಲು ಒಂದು ಸರ್ಕ್ಯುಲರ್ ಪಾತನ್ನು ಕಂಪ್ಲೀಟ್ ಮಾಡುತ್ತೆ. ಆದರೆ ಪೊಸಿಷನ್ನು ಬೇರೆ ಬೇರೆ ಇರೋದ್ರಿಂದ, ಆ ಎಕ್ಸಸ್ನಿಂದ ಬೇರೆ ಬೇರೆ ದೂರದಲ್ಲಿ ಆ ಪಾರ್ಟಿಕಲ್ಸ್ಗಳು ಇರೋದ್ರಿಂದ ಅವು ಕವರ್ ಮಾಡುವಂತಹ ಡಿಸ್ಟೆನ್ಸು ಬೇರೆ ಬೇರೆ ಆಗಿರುತ್ತೆ. ಸೊ ಹೀಗಾಗಿ ದ ಡಿಸ್ಟೆನ್ಸ್ ಬೇರೆ ಬೇರೆ ಆಗಿರುತ್ತೆ. ಓಕೆ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಕೇಸ್ ಆಫ್ ಸರ್ಕ್ಯುಲರ್ ಮೋಷನ್. ಓಕೆ, ಸೊ now we have to discuss some important equations. ಈ ಲೀನಿಯರ್ ಮೋಷನ್ದಲ್ಲಿ v equal to v naught plus at, x equal to x naught plus v naught t plus half at square. x naught ಅನ್ನೋದು ಇನಿಷಿಯಲ್ ಪೊಸಿಷನ್ ಆಗಿರುತ್ತೆ, x is the final position, ಅಥವಾ x minus x naught is change in position. Okay, that is displacement. v naught plus half at square ಆಗಿರುತ್ತೆ. v square equal to v naught square plus 2ax ಆಗಿರುತ್ತೆ. ಆ್ಯಂಡ್ ಇನ್ ಕೇಸ್ ಆಫ್ ಆ್ಯಂಗುಲರ್ ಮೋಷನ್ದಲ್ಲಿ ಇಕ್ವೇಷನ್ಸನ್ನು ಏನಂತ ಬರಿಬೋದು, ಒಮೆಗಾ ಈಕ್ವಲ್ ಟು ಒಮೆಗಾ ನಾಟ್ ಪ್ಲಸ್ ಅಲ್ಫಾ ಟಿ, ವಿಚ್ ಇಸ್ ಸಿಮಿಲರ್ ಟು v equal to v naught plus at. theta equal to theta naught plus omega naught t plus half alpha t square, which is similar to x equal to x naught plus v naught t plus half at square. And omega square equal to omega naught square plus 2 alpha theta minus theta naught. What is this theta minus theta naught? Means change in angular position.
that is angular displacement. Okay, so these are the some important questions here, equations that will help to solve numericals on rotational motion. Okay, so let us to discuss one simple question. Obtain omega equal to omega naught plus alpha t. Okay, the angular acceleration is uniform. Okay, angular acceleration uniform ಇರೋದರಿಂದ rate of change of angular velocity is constant, that is d omega by dt, that's angular acceleration alpha, which is constant. ಹಾಗಾದರೆ ಡಿ ಒಮೆಗಾ ಈಕ್ವಲ್ ಟು ಏನು ಬರಿಬೋದು ಅಂದರೆ ಅಲ್ಫಾ ಇಂಟು ಡಿ ಟಿ ಅಂತ ಬರಿಬೋದು. ಸೊ ಜಸ್ಟ್ ನಾವು ಇದನ್ನು ಇಂಟೆಗ್ರೇಟ್ ಮಾಡೋಣ. ಸೊ ಡಿ ಒಮೆಗಾ ಈಕ್ವಲ್ ಟು ಅಲ್ಫಾ ಇಂಟು ಡಿ ಟಿ by integrating. So omega equal to alpha into dt, integration of dt is t, so plus some constant. ಹಾಗಾದರೆ at t equal to 0, at t equal to 0 ಏನಾಗಿರುತ್ತೆ, ಒಮೆಗಾ ಈಕ್ವಲ್ ಟು ಸಿ ಆಗಿರುತ್ತೆ. ಹಾಗಾದರೆ that constant c is the value of omega at t equal to 0, that is initial angular speed, and that we can represent as omega. So ಹಾಗಾದರೆ omega not equal to c, ಹಾಗಾದರೆ omega equal to alpha t plus c, we can write it as omega equal to alpha t plus omega naught. Okay, is it clear? So now we can discuss one more question. The angular speed of a motor wheel is increased from 1200 rpm. rpm means rotation per minute. ಒಂದು ನಿಮಿಷಕ್ಕೆ ಎಷ್ಟು ಸುತ್ತು ಹಾಕ್ತಾ ಇದೆ rotation per minute, to 3120 rpm in 16 seconds. ಒಂದು ನಿಮಿಷಕ್ಕೆ 1200 ಸೆಕೆಂಡು ರೊಟೇಷನ್ ಆಗುವಂಥದ್ದು 3120 ರೊಟೇಷನ್ ಆಗ್ತಾ ಇದೆ ಇನ್ 1 ಮಿನಿಟ್. ಓಕೆ, ಸೊ ಬಟ್ ಈ ರೊಟೇಷನ್ ಚೇಂಜ್ ಆಗಲಿಕ್ಕೆ ದ ಟೈಮ್ ಟೇಕನ್ ಈಸ್ 16 seconds. Okay, so the first one is what is its angular acceleration, that is alpha ತೆಗಿಬೇಕಾಗಿದೆ. Assuming the acceleration to be uniform, how many revolutions does the engine makes during this time? ಈ ಟೈಮಿಂಗ್ದಲ್ಲಿ ಎಷ್ಟು ಸುತ್ತನ್ನು ಸುತ್ತ ಹಾಕ್ತಾ ಇದೆ. Okay, so frequency means rotation per second. ಒಂದು ನಿಮಿಷಕ್ಕೆ 1200 ಆಗ್ತಾ ಇದೆ ಅಂದರೆ ಓಕೆ, 1 ಸೆಕೆಂಡಿಗೆ 20 ರೊಟೇಷನ್ ಆಗ್ತಾ ಇದೆ. ಓಕೆ, ಹಾಗಾದರೆ ದ ಆಂಗ್ಯುಲರ್ ಎಕ್ಸಲೇಷನ್ ಆಫ್ ದ ಎಂಜಿನ್ ಓಕೆ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಹಾಗಾದರೆ ಸೊ ನಂಬರ್ ಆಫ್ ರೆವಲ್ಯೂಷನ್ಸು ನೀವು ಫೈಂಡ್ ಮಾಡಬೇಕಾದ್ರೆ ಓಕೆ ಎಷ್ಟಾಗುತ್ತೆ, ಸೊ ವಿ ಆರ್ ಗೆಟಿಂಗ್ 576. ಓಕೆ, ಹೌ ವಿಲ್ ಗೆಟ್ ದಿಸ್ ಆಂಗ್ಯುಲರ್ acceleration as 4 pi. ಓಕೆ, 4 pi or 4 pi. ಓಕೆ, ಈ 4 pi ಹೆಂಗೆ ಬಂತು ಅಂದರೆ
ಒಮೆಗಾ ಈಕ್ವಲ್ ಟು ಒಮೆಗಾ ನಾಟ್ ಬೈ ಟಿ. ಒಮೆಗಾ ಅಂದ್ರೆ ಏನು? ಆ್ಯಂಗುಲರ್ ಸ್ಪೀಡ್. ಆ್ಯಂಗುಲರ್ ಸ್ಪೀಡ್ ಒಮೆಗಾ ಹೆಂಗೆ ತೆಗಿತೀವಿ? 2π ಇಂಟು ಟೀಟಾ. ಹಾಗಾದರೆ this angular speed 2π into frequency. Frequency means number of rotations completed in 1 second. So 3120 divided by 60 ಮಾಡೋದು, ಅದಕ್ಕೆ 2π ಮಲ್ಟಿಪ್ಲೈ ಮಾಡೋದು, you will get omega. And omega is 2π into rotation per second. That is frequency. So their difference divided by 16. So you will get 4π. ಅರ್ಥ ಆಯ್ತಲ್ಲ? ಒಮೆಗಾ ಹೆಂಗೆ ಬರೆಯೋದು? 2π ಇಂಟು ನಂಬರ್ ಆಫ್ ರೊಟೇಷನ್ಸ್ ಕಂಪ್ಲೀಟೆಡ್ ಇನ್ 1 ಸೆಕೆಂಡ್. ಅರ್ಥ ಆಯ್ತಾ? ಒಮೆಗಾ ನಾಟು 2π ಇಂಟು ನಂಬರ್ ಆಫ್ ರೊಟೇಷನ್ಸ್ ಕಂಪ್ಲೀಟೆಡ್ ಇನ್ 1 ಸೆಕೆಂಡ್. ಸೊ ಇನಿಷಿಯಲಿ 1200 ಇತ್ತು, ನೆಕ್ಸ್ಟು 3120 ಅಷ್ಟೇ. ಪ್ರತಿಯೊಂದಕ್ಕೂ 16 ಡಿವಿಷನ್ ಮಾಡಿದ್ರಿ ಅಂದ್ರೆ ರೊಟೇಷನ್ ಪರ್ ಸೆಕೆಂಡ್ ಬರುತ್ತೆ. ಅದಕ್ಕೆ 2π ಮಲ್ಟಿಪ್ಲೈ ಮಾಡಿದ್ರಿ ಅಂದ್ರೆ ಒಮೆಗಾ ನಾಟ್ ಆ್ಯಂಡ್ ಒಮೆಗಾ ಬಂದುಬಿಡುತ್ತೆ ಅಷ್ಟೇ. ಓಕೆ. ಸೊ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್, ಓಕೆ, ಟೀಟಾ ಈಕ್ವಲ್ ಟು ಒಮೆಗಾ ನಾಟ್, ಓಕೆ, ಟಿ ಪ್ಲಸ್ ಹಾಫ್ AT ಸ್ಕ್ವೇರ್. ಸೊ ಒಮೆಗಾ ನಾಟ್ 40π, ಓಕೆ, into 16 plus half alpha we have already calculated, that is 4π, then t is 16 square. Okay, so after simplification 1152π radian. Okay, so number of rotations ಎಷ್ಟಾಗತ್ತೆ ಅಂದ್ರೆ ಡಿವೈಡೆಡ್ ಬೈ 2π ಮಾಡೋದು. ಓಕೆ, ಇಷ್ಟು ಆ್ಯಂಗಲ್ ಕವರ್ ಮಾಡಿತ್ತದು ಎಷ್ಟು? 16 ಸೆಕೆಂಡಲ್ಲಿ 1152π ರೇಡಿಯನ್ ಇಷ್ಟು ಆ್ಯಂಗಲ್ ಕವರ್ ಮಾಡಿತು. ಸೊ ಒಂದು ರೊಟೇಷನ್ ಆದರೆ 2π ಆಗುತ್ತೆ. ಸೊ ಡಿವೈಡೆಡ್ ಬೈ 2π ಮೀನ್ಸ್ ದ ನಂಬರ್ ಆಫ್ ರೊಟೇಷನ್ಸ್ ಆರ್ ದ ನಂಬರ್ ಆಫ್ ರೆವಲ್ಯೂಷನ್ಸ್ ಈಕ್ವಲ್ ಟು 576. ಓಕೆ, so in next class we can discuss the remaining questions. Okay, thank you.